ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಈಗೋ ಈ ಕಾಲದಲ್ಲಿ ಅನೇಕರು ಎಂಥ ಜನರಾಗಿದ್ದಾರೆ ಅಂದರೆ, ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 18-19 ನೋಡುತ್ತೇವೆ. ಕೆಲವರು ಅತಿ ವಿನಯವುಳ್ಳವರಾಗಿ ಅತಿ ವಿನಯತೆಯಲ್ಲಿಯೂ ದೇವದೂತರನ್ನು ಪೂಜಿಸುವುದರಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾಯಿತು ಎಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಅವರು ಬಿಟ್ಟು ಬಿಟ್ಟಿದ್ದಾರೆ. ಕ್ರಿಸ್ತನೆಂಬ ಶಿರಸ್ಸಿನಲ್ಲಿ ಹೊಂದಿಕೆಯನ್ನು ಬಿಟ್ಟು ಬಿಟ್ಟವರಾಗಿ, ನಮಗೆ ದರ್ಶನವಾಗ್ತಾ ಇದೆ ಎಂಬುದಾಗಿ ಅವರು ಕೊಚ್ಚಿಕೊಳ್ಳುತ್ತಾರೆ. ಈಗೋ ನಮಗೆ ಎಂಬುದಾಗಿ ಅವರು ಉಬ್ಬಿಕೊಳ್ಳುತ್ತಾರೆ. ಅವರು ಪ್ರಾಪಂಚಿಕವಾಗಿರುವಂತಹ ಬುದ್ಧಿಯಿಂದ ಬಹಳ ನಿರಾಧಾರವಾಗಿದ್ದುಕೊಂಡು ಅವರು ಉಬ್ಬಿಕೊಂಡವರಾಗಿ ಅನೇಕ ಕಾರ್ಯಗಳನ್ನು ಅವಿಧೇಯತೆಯಿಂದ ಮಾಡುವವರಾಗಿದ್ದಾರೆ. ಬಹಳ ಒಂದು ವಿನಯತೆಯನ್ನು ತೋರಿಸ್ತಾ ಇರ್ತಾರೆ. ಆ ತೋರಿಸುವಲ್ಲಿ ದೇವದೂತರುಗಳು ಕೂಡ ಅವರ ವಾಕ್ಯ ನೋಡುತ್ತೆ, ಅವರು ಪೂಜೆ ಮಾಡುವವರಾಗಿದ್ದಾರೆ. ದೇವದೂತರು ಎಂಬುದಾಗಿ ಹೇಳುವಾಗ ಸೇವಕರುಗಳನ್ನು, ದೇವರ ಸಂದೇಶವಾಹಕರನ್ನು, ಪ್ರವಾದಿಗಳನ್ನು, ತಮಗೆ ಅನುಕೂಲವಾಗಿ ಇಟ್ಟುಕೊಂಡಿರುವಂಥ ಸೇವಕರುಗಳನ್ನು ಬಹಳ ವಿನಯತೆಯಿಂದ ಅವರನ್ನೇ ಪೂಜಿಸಿ ಅವರು ದೇವರಿಗಿಂತ ಹೆಚ್ಚಾದ ಸ್ಥಾನ ಅವರಿಗೆ ಕೊಡ್ತಾರೆ. ನಮಗೆ ದರ್ಶನವಾಗ್ತಾ ಇದೆ ಎಂಬುದಾಗಿ ತನ್ನ ಪ್ರಾಪಂಚಿಕವಾಗಿರುವಂಥ ಬುದ್ಧಿ, ಅಜ್ಞಾನ, ಆಲೋಚನೆಗಳಿಂದ ಉಬ್ಬಿಕೊಂಡವರಾಗಿ ಕ್ರಿಸ್ತನ ಶರೀರದಲ್ಲಿ, ಕ್ರಿಸ್ತನ ಶಿರಸ್ಸಿನೊಂದಿಗೆ, ಕ್ರಿಸ್ತನವರಿಗೆ ತಲೆ ಆಗಿರುವಂಥದ್ದೊಂದಿಗೆ ಅವರು ಹೊಂದಿಕೆ ಆಗಿರುವಂಥದ್ದನ್ನು ಬಿಟ್ಟು ಅವರನ್ನು ನೋಡುತ್ತೇವೆ, ಅವರು ವಿಭಜಿಸುವಲ್ಲಿ ಪಡುವಂಥವರಾಗಿದ್ದಾರೆ. ಈ ವಾಕ್ಯವನ್ನು ನಿಮಗೆ ಸಮಯ ಇರುವಾಗ ಅಕ್ಷರ ಸಮೇತವಾಗಿ ಅದನ್ನು ಧ್ಯಾನಿಸಿರಿ. ದೇವರ ಆತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಯಾರೋ ಏನೋ ಮಾಡ್ತಾರೆ, ಯಾವುದೋ ದೇವರ ಸೇವಕರು ದೇವರ ಯೋಜನೆ, ದೇವರ ಚಿತ್ತಕ್ಕನುಸಾರವಾಗಿ ಅವರನ್ನು ಆರಿಸಿಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಾನು ಸಹ ಅವನಿಗಿಂತ ನಾನು ಉನ್ನತಿಯಾಗಿ ನಾನು ಮಾಡಬೇಕೆಂಬ ಆಲೋಚನೆ, ಉದ್ವೇಗತ್ವದಿಂದ ಏನಾದರೂ ನಾವು ಮಾಡುವುದಕ್ಕಾಗಿ ಹೋದರೆ ಅದು ನಮಗೆ ಆಶೀರ್ವಾದವಲ್ಲ. ಅದು ನಮಗೆ ನಷ್ಟಕ್ಕೂ, ಅದು ನಮಗೆ ಗಲಿಬಿಲಿಗೂ, ಅದು ನಮಗೆ ಅಶಾಂತಿಗೂ, ಅದು ನಮ್ಮನ್ನು ದೇವರ ಆ ಶಿರಸ್ಸಿನ ಆ ಹೊಂದಿಕೆಯಿಂದ ದೂರವಿರುವಿಕೆಗೆ, ಅದು ಶಾಪಕ್ಕೂ ನಮ್ಮನ್ನು ನಡೆಸುವಂತಹ ಯೋಜನೆ, ಸೈತಾನನ್ನು ತಂದು ಹಾಕುವಂಥ ಯೋಜನೆ ಆಗಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕು ಎಂದು ಅವನ ಪಾದದ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೆ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಪರಲೋಕವನ್ನೇ ನೋಡ್ತಾ ಇದ್ದಾನೆ, ಮಹಿಮೆಯನ್ನೇ ಕಾಣ್ತಾ ಇದ್ದಾನೆ, ದೈವತ್ವದ ದೇವರ ವಿವಾಹ ಕಾಲದ ಮುಂದೆ ನಡೆಯಲ್ಪಟ್ಟಂಥ ಸಂಗತಿಗಳನ್ನ ಆತನು ಕೇಳ್ತಾ ಇದ್ದಾನೆ. ಆದರೆ ಈ ಯೋಹಾನನು ಇಷ್ಟೆಲ್ಲ ಮಾಡಿ ಕೂಡ ದೇವರನ್ನು ಅಡ್ಡಬಿದ್ದು ಆರಾಧಿಸುವ ಬದಲಾಗಿ ಉದ್ವೇಗವುಳ್ಳವನಾಗಿ, ಅಯ್ಯೋ ಇಂಥದ್ದನ್ನು ನೀನು ತೋರಿಸಿದ್ಯಲ್ಲ, ಇಂಥದ್ದನ್ನು ನೀನು ಪ್ರಕಟಿಸ್ತಾ ಇದೆಯಲ್ಲ, ನೀನು ದೇವರ ಸನ್ನಿಧಿಯಿಂದ ಬಂದಂಥ ನೀನು ಭಯಂಕರ ದೂತನಲ್ಲೆಂಬುದ ಆತನ ಪಾದಕ್ಕೆ ಅಡ್ಡ ಬೀಳುವುದಕ್ಕಾಗಿ ಆತನು ಹೋದನು. ಆ ದೂತನು ಆತನು ಹೇಳ್ತಾನೆ, ಯೋಹಾನನೇ, ನೀನು ನನ್ನ ಪಾದಕ್ಕೆ ಅಡ್ಡ ಬೀಳಬೇಡ, ನಾನು ನಿನಗೂ ನಿನ್ನ ಸಹೋದರರಿಗೂ ಸತ್ಯದ ಕುರಿತಾಗಿ ಸಾಕ್ಷಿಯನ್ನು ಹೇಳುವಂಥ ಒಬ್ಬವನು ನಾನಾಗಿದ್ದೇನೆ. ದೇವರಿಗೆ ಮಾತ್ರ ನೀನು ಅಡ್ಡ ಬಿದ್ದು ಆರಾಧಿಸು, ದೇವರಿಗೆ ಮಾತ್ರ ನೀನು ಒಳಗಾಗಿ ನೀನು ಆರಾಧಿಸು, ಉದ್ವೇಗವುಳ್ಳವನಾಗಿ ನನಗೆ ನೀನು ಅಡ್ಡ ಬಿದ್ದು ಆರಾಧಿಸಬೇಡ. ಎರಡನೇದಾಗಿ ಅದೇ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 8-9ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ. ಅಂಥದ್ದು ಎಲ್ಲ ಸಂಗತಿಗಳನ್ನು ತಿಳಿಯಪಡಿಸಿ ಸಮಾಪ್ತಿ ಮಾಡಲ್ಪಟ್ಟ ನಂತರ ಆತನು ಹೇಳ್ತಾನೆ, ಯೋಹಾನನೆಂಬ ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ, ಮಾಡಬೇಡ, ನೋಡು, ನಾನು ನಿನಗೂ ನಿನ್ನ ಪ್ರವಾದಿಗಳಾಗಿರುವಂಥ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವಂತಹ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಯೋಹಾನನು ಹೇಳಿದ ಹಾಗೆ ಪ್ರಕಟಣೆಗಳನ್ನು ಕಂಡಲ್ಪಟ್ಟವನಾಗಿ, ಎಲ್ಲವನ್ನು ತಿಳಿಯಲ್ಪಟ್ಟವನಾಗಿ, ಈಗ ಆತನ ದೂತನಿಗೆ ಅಡ್ಡ ಬಿದ್ದು ಆತನನ್ನು ನಮಸ್ಕಾರ ಮಾಡಿದನು. ಆದರೆ ದೂತನು ಹೇಳ್ತಾನೆ, ನನಗೆ ನಮಸ್ಕಾರ ಮಾಡಬೇಡ. ಇವತ್ತು ನಾವು ಯಾವುದನ್ನು, ಯಾವ ಸಂಗತಿಯನ್ನು, ಯಾವ ವ್ಯಕ್ತಿಯನ್ನು, ಯಾವ ಪ್ರಭಾವವನ್ನು, ಯಾವುದೇ ಸಂಗತಿಗಳನ್ನು ನೋಡಿ ನಾವು ಉದ್ವೇಗವುಳ್ಳವರಾಗಿ ಅಡ್ಡಬಿದ್ದು ಯಾರನ್ನು, ಯಾವುದನ್ನು, ಯಾವ ಸ್ಥಳವನ್ನು, ಯಾವ ವ್ಯಕ್ತಿಯನ್ನು ನಾವು ಆರಾಧಿಸಿದೆ, ನಮ್ಮ ತಂದೆ ಆಗಿರುವಂಥ ದೇವರನ್ನೇ ನಾವು ಗೌರವಿಸುತ್ತಾ, ಆತನಿಗೆ ಮರ್ಯಾದೆಯನ್ನು ಸಲ್ಲಿಸುತ್ತಾ, ಆತನಿಗೆ ಅಡ್ಡಬಿದ್ದು ಆತನನ್ನೇ ಆರಾಧಿಸುವ ಹಾಗೆ ಒಂದು ನೂತನ ಮನಸ್ಸನ್ನು ನಿನ್ನ ಜೀವಿತದಲ್ಲಿ ದೇವರಾತ್ಮನೇ ನನ್ನನ್ನು ತಿರುಗಿ ಉಂಟು ಮಾಡು ಸ್ವಾಮಿ. ನೀನಲ್ಲದೆ ನನ್ನ ಜೀವಿತದಲ್ಲಿ ಬೇರೆ ಯಾವುದೂ ಬೇಡ ಸ್ವಾಮಿ.